ಏನೋ ಅಂದ್ಕೊಂಡೆ ಲೆವೆಲ್ಲು ಒಟ್ನಲ್ಲಿ ಬಿಡಲ್ಲ, ಕಂಪ್ಲೀಟ್ ಮಾಡೇ ಮಾಡಿ. ಇವಾಗ ನೋಡಿ ಸಸ್ಯನೇ ಸುಸ್ತು ಅಂತ ಕಾಣಿಸ್ತಾ ಇದೆಯಾ. ರೋಡ್ ಮೇಲೆ ಇಟ್ಟರೆ ಡ್ಯಾನ್ಸ್ ಆಡೋ ಲೆವೆಲ್ಲಿಗೆ ತುಂಬ ಕಾಲು ನೋವ್ತಾ ಇದೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಸು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾಕೆ ಇಷ್ಟದಿಂದ ಬ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇತ್ತು, ಅದಕ್ಕೋಸ್ಕರ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇನ್ಮೇಲೆ ಒಂದೊಂದಾಗಿ ಬರ್ತಾ ಇರುತ್ತೆ, ಓಕೆನಾ. ಹಾಗೆಯೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಕೂಡ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಯಾವುದು ಎತ್ತ ಅಂತ ನೀವು ಹಂತವಾಗಿ ನೋಡ್ತೀರಾ. ಮಿಸ್ ಮಾಡದೇ ಇದ್ದಂಗೆ ಸಕ್ಕತ್ ಎಂಜಾಯ್ ಕೂಡ ಮಾಡ್ತೀರಾ, ಓಕೆನಾ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಬಸ್ ಹುಡುಕಿ ಬಸ್ಸಲ್ಲಿ ಕೂತ್ಕೊಂಡು ಟಿಕೆಟ್ ತೊಗೊಂಡು ಹೊರಟಿದ್ದೆ. ಹಾಯ್, ಹಲೋ, ನಮಸ್ಕಾರ. ಇವಾಗ ನಾವು ರಾಜಗೋಪುರದ ಮುಂದೆ ಇದ್ದೀವಿ. ಸುಮಾರು ಈಗ ಟೈಮ್ ಬಂದು ಅರೌಂಡ್ 1:30. ಇವಾಗ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತೀವಿ. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಟೆಂಪಲ್ ಸಿಗುತ್ತೆ ಅನ್ನೋದು ಹಂಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ, ಎಷ್ಟು ಗಂಟೆಗೆ ನನ್ನ ದರ್ಶನ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ದೀಪ ಅಂಟಿಸಿ, ಇದೆಲ್ಲ ದೀಪ ಅಂಟಿಸಿ ಕೈ ಮುಗಿದು ಇಲ್ಲಿ ಕಾಯಿ ಹೊಡೆದು ನಮ್ಮ ಗಿರಿ ಪ್ರದರ್ಶನ ಸ್ಟಾರ್ಟ್ ಆಯಿತು. ನೋಡೋಣ ಎಲ್ಲೆಲ್ಲಿ ಏನೇನು ಯಾವ ಟೆಂಪಲ್ ಸಿಗುತ್ತೆ ಅನ್ನೋ ನಾನು ತೋರಿಸ್ಕೊಂಡು ಹೋಗ್ತೀನಿ. ನಾವೆಲ್ಲಿದ್ದೀವಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಯ್ತಲ್ಲ. ನಾವು ಫಸ್ಟ್ ನೋಡಿದ್ದೆ ಇಂದ್ರಲಿಂಗ. ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಬಂದಾಗ ತುಂಬ ನೈಟ್ ಇದ್ದಿದ್ದರಿಂದಾಗಿ ಎಲ್ಲ ಟೆಂಪಲ್ಲು ಕ್ಲೋಸ್ ಇತ್ತು. ನಾವು ಫಸ್ಟ್ ನೋಡಿದ್ದು ಇಂದ್ರಲಿಂಗ. ಹಂಗೇ ಒಂದೊಂದೇ ಲಿಂಗನ ನಾನು ದರ್ಶನ ಮಾಡಿಸ್ಕೊಂಡು ಹೋಗ್ತೀನಿ, ಓಕೆನಾ. ನೋಡೋಣ, ಬನ್ನಿ ಬೇಗ ಬನ್ನಿ, ಗಿರಿ ಪ್ರದರ್ಶನ ಬೇಗ ಮುಗಿಸೋಣ. ಇಂದ್ರಲಿಂಗ ಮುಗಿಸ್ಕೊಂಡು ಹಂಗೆ ಬರ್ಬೇಕಾದ್ರೆ ನಮ್ಮ ಬಾಸ್ ಏನ್ರಿ ಗಣೇಶ ಸ್ವಾಮಿ ಕೈ ಮುಕ್ಕೊಂಡು ಅಲ್ಲಿಂದ ಮುಂದೆ ಬಂದಿದ ತಕ್ಷಣ ಅಗ್ನಿಲಿಂಗ ಸಿಕ್ತು. ಅಗ್ನಿಲಿಂಗಕ್ಕೂ ಅದು ಸೇಮ್ ಟೆಂಪಲ್ ಕ್ಲೋಸ್ ಆಗಿತ್ತು. ಆದಷ್ಟು ಕೈ ಒಳಗಡೆ ಚಾಚಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೆ. ಅಲ್ಲಿಂದ ಮುಂದೆ ಬಂದ ತಕ್ಷಣ ಅಲ್ಲಿ ಎಲ್ಲರಿಗೂ ದೃಷ್ಟಿ ತೆಗಿತಾಯಿದ್ರೆ ನಾವು ದೃಷ್ಟಿ ತೆಗೆಸ್ಕೊಂಡು ಹಂಗೆ ಮುಂದೆ ಸಾಗಿದಾಗ ನನಗೆ ಸಿಕ್ಕಿದ್ದೆ ಯಮಲಿಂಗ. ಯಮಲಿಂಗನು ಮುಗಿಸ್ಕೊಂಡು ಬಂದಾಗ ನಿಜ ಹೇಳ್ತೀನಿ, ಬರೀ ಕಾಲಲ್ಲಿ ನಡೆಯೋದು ಇಟ್ಸ್ ನಾಟ್ ಆನ್ ಆರ್ಡಿನರಿ ಥಿಂಗ್. ನನಗಂತೂ ಕಾಲಂತೂ ಸಿಕ್ಕಾಪಟ್ಟೆ ನೋಯ್ತಾ ಇತ್ತು. ಓಂ ನಮಃ ಶಿವಾಯ. ಏನೋ ಅಂದ್ಕೊಂಡೆ, ತುಂಬ ಕಾಲು ನೋಯ್ತಾ ಇದೆ. ಏನೋ ಈಸಿಯಾಗಿ ನಡೆಸ್ಬಿಡ್ಬೋದು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಇವಾಗ ಯಮಲಿಂಗ ಕಂಪ್ಲೀಟಾಗಿ ಮುಂದೆ ಬರ್ತಾಯಿದ್ದೀನಿ. ನಿಜ ಹೇಳ್ತೀನಿ, ತುಂಬ ಅಂದರೆ ತುಂಬ ಕಾಲು ನೋಯ್ತಾಯಿದೆ. ಹೆಂಗೆ ನೋಯ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಒಟ್ನಲ್ಲಿ ಬಿಡಲ್ಲ, ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಕಂಪ್ಲೀಟ್ ಮಾಡಿ ಇನ್ನು ಮುಂದೆ ಯಾವ್ಯಾವ ಟೆಂಪಲ್ ಬರುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಓಕೆ. ಹಂಗೆ ನಡ್ಕೊಂಬರ್ತಾ ಇರ್ಬೇಕಾದ್ರೆ ಮಹರ್ಷಿ ಆಶ್ರಮ ಸಿಕ್ತು. ಅಲ್ಲೂ ಎಲ್ಲರೂ ಏನೋ ಕಾಯಿನ ಇಟ್ಕೊಂಡೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ನಾನು ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಬಟ್ ನೈಋತ್ಯ ಲಿಂಗ ಸ್ಟಾರ್ಟ್ ಆಯಿತು. ನೈಋತ್ಯ ಲಿಂಗ ನೋಡಿಕೊಂಡು ಅಲ್ಲಿಂದ ಮತ್ತೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ. ಟೆಂಪಲ್ ಆದಷ್ಟು ತೋರ್ಸೋದಕ್ಕೆ ಟ್ರೈ ಮಾಡಿದೆ, ಬಿಕಾಸ್ ಕ್ಲೋಸ್ ಇದ್ದಿದ್ದ ಕಾರಣದಿಂದಾಗಿ ಪೂರ್ತಿ ಒಳಗೆ ಹೋಗೋಕ್ಕಾಗಿಲ್ಲ. ಅಲ್ಲಿಂದ ನಡ್ಕೊಂಡು ಮುಂದಕ್ಕೆ ಹೋಗ್ತಾನೇ ಇದ್ದೆ. ಹಂಗಿಂದನೇ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಸ್ನ್ಯಾಕ್ಸಸ್ ಎಲ್ಲ ಅವೈಲಬಲ್ ಇತ್ತು, ಅದೇನೋ. ಬಟ್ ನಾನು ಹಾಗೆ ಮುಂದಕ್ಕೆ ಹೋಗ್ತಾನೆ ಸೂರ್ಯಲಿಂಗನೂ ಸಿಕ್ತು. ಲಿಂಗನ ದರ್ಶನ ಮಾಡಿಕೊಂಡು ಹಂಗಿಂದ ಮುಂದೆ ಮತ್ತೆ ಹೊರಟೆ. ಸಿಕ್ಕಾಪಟ್ಟೆ ಕಾಲು ನೋಯ್ತಿತ್ತು. ಅದರಲ್ಲಿ ಬೇರೆ ನೆಕ್ಸ್ಟ್ ಲಿಂಗನೂ ಸಿಕ್ತು, ವರುಣಲಿಂಗನೂ ದರ್ಶನ ಮಾಡಿಕೊಂಡೆ. ದರ್ಶನ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ಸಸ್ಯನೇ ಸುಸ್ತು ಅಂತ ಕಾಣಿಸ್ತಾ ಇದೆಯಾ. ನಿಜ ಹೇಳ್ತೀನಿ, ಸುಸ್ತಾಗ್ಬಿಟ್ಟಿದೆ. ಎಲ್ಲೂ ರೆಸ್ಟ್ ತೊಗೊಂಡಿಲ್ಲ, ಕಂಟಿನ್ಯೂಸ್ ಆಗಿ ನಡೀತಾ ಇದ್ದೀನಿ. ಇವಾಗ ವರುಣಲಿಂಗ ಮುಗಿದಿದೆ.
ಇನ್ನು ಮುಂದೆ ಇನ್ನೂ ಎಷ್ಟು ಲಿಂಗ ಸಿಗುತ್ತೋ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ಆ್ಯಕ್ಚುಲಿ 1:30ಗೆ ಸ್ಟಾರ್ಟ್ ಮಾಡಿದವನು ಈಗ ಆಲ್ರೆಡಿ ಟೈಮ್ 3:45 ಆಗಿದೆ. ಅಂದ್ಕೊಂಡಷ್ಟು ಈಸಿ ಇಲ್ಲ ಗುರು, ನಿಜ ಹೇಳ್ತೀನಿ. ಅಂದ್ಕೊಂಡಷ್ಟು ಈಸಿ ಇಲ್ಲ, ನಿಜ ಹೇಳ್ತೀನಿ. ಅವಾಗೆ ನೋಡ್ರೆ ಸ್ಪೀಡಾಗಿ ಓಡಿಕೊಂಡು ನಡ್ಕೊಂಡು ಎಲ್ಲ ಬಂದ್ಬಿಟ್ಟೆ. ಬಟ್ ಈಗ ಕುಂಡ್ಕೊಂಡು ಬರೋಂಗಾಗ್ಬಿಟ್ಟಿದೆ. ಬಟ್ ತುಂಬ ಕಾಲು ನೋಯ್ತಿದೆ ಗುರು. ಕುಂಟೋ ರೇಂಜಲ್ಲಿ ಕುಂಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ನೈಸ್ ಎಕ್ಸ್ಪೀರಿಯನ್ಸ್. ಮುಂದೆ ಇನ್ಯಾವ್ಯಾವ ಲಿಂಗ ಬರುತ್ತೋ ಅದನ್ನೆಲ್ಲ ತೋರಿಸ್ಕೊಂಬರ್ತೀನಿ, ನೋಡ್ಕೊಂಡು ಬನ್ನಿ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂತು ಅಂದರೆ ಕಾಳಗುರು ಟೆಂಪಲ್ ಹತ್ರ ಎಲ್ಲರಿಗೂ ಫ್ರೀ ರುದ್ರಾಕ್ಷಿ ಕೊಡ್ತಾರೆ. ನಾನು ರುದ್ರಾಕ್ಷಿ ಇಸ್ಕೊಂಡು ಹಾಗೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಸಿಕ್ಕಿದ್ದೆ ವಾಯುಲಿಂಗ. ಅದನ್ನು ಮುಗಿಸ್ಕೊಂಡು ಆದಷ್ಟು ನಿಮಗೆ ದರ್ಶನ ಆಗ್ತಾ ಇದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ದರ್ಶನ ಮಾಡೋದಕ್ಕೆ ಟ್ರೈ ಪಟ್ಟಿದ್ದೀನಿ. ನೆಕ್ಸ್ಟ್ ಸಿಕ್ಕಿದ್ದೆ ನಮಗೆ ಚಂದ್ರಲಿಂಗನೂ ದರ್ಶನ ಮಾಡಿಕೊಂಡು ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಬೆಳಕಾಗ್ತಾಯಿತ್ತು. ಹಾಗಾಗಿ ಒಂದೊಂದೇ ಟೆಂಪಲ್ ಓಪನ್ ಆಗ್ತಾಯಿತ್ತು. ನನಗೆ ಮತ್ತೆ ಇನ್ನೊಂದು ಸಿಕ್ಕಿದ್ದು ಕುಬೇರಲಿಂಗ ನೋಡೋದಕ್ಕೆ ತುಂಬ ಆಸೆ ಪಟ್ಟಿದ್ದೆ ಒಳಗೆ ಹೋಗೋಕ್ಕೆ, ಬಟ್ ಆಗಲಿಲ್ಲ ಅನ್ಫಾರ್ಚುನೇಟಾಗಿ. ಬಟ್ ಅದನ್ನು ಆದಷ್ಟು ಝೂಮ್ ಮಾಡಿ ವಿಡಿಯೋ ತೆಗೆದೆ. ನೆಕ್ಸ್ಟು ಅಲ್ಲಿಂದ ಬಂದಾಗ ಸ್ವಲ್ಪ ನನಗೆ ಸಿಕ್ಕಿದ್ದೆ. ನೆಕ್ಸ್ಟು ನನಗೆ ಕಾಣಿಸಿದ್ದೆ ಮೋಕ್ಷ ಮಾರ್ಗದೊಳಗೆ ಹೋಗೋಣ ಅಂತ ಹೋದೆ, ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇರೋ ಕಾರಣದಿಂದಾಗಿ ಲೇಟ್ ಆಗೋಗ್ಬಿಡುತ್ತೆ. ನಾನು ಇನ್ನೊಂದು ಪ್ಲೇಸ್ ಕೂಡ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಬಂದುಬಿಟ್ಟೆ. ನೆಕ್ಸ್ಟ್ ಸಿಕ್ಕಿದ್ದೆ ನನಗೆ ಈಶಾನ್ಯ ಲಿಂಗ ಲಾಸ್ಟ್ ಲಿಂಗ ಅಂತಾರೆ. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೂ ದರ್ಶನ ಮಾಡಿಕೊಂಡು ಆಮೇಲೆ ಸೀದಾ ನಾನು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಶಾನ್ಯ ಲಿಂಗನ ನೋಡಿದಾಯಿತು. ಆಲ್ಮೋಸ್ಟ್ 90% ಕಂಪ್ಲೀಟು. ಇನ್ನು ಮೈನ್ ಟೆಂಪಲ್ ಒಂದು ಬಾಕಿ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಜ ಹೇಳ್ತೀನಿ, ಸಖತ್ತಾಗಿ ಕಾಲು ನೋಯ್ತಾ ಇದೆ ಮಾತ್ರ. ನನಗೆ ಹೇಳ್ಕೊಳೋಕ್ಕೂ ಆಗ್ತಾಯಿಲ್ಲ, ತುಂಬ ಅಂದರೆ ತುಂಬ ಕಾಲು ನೋಯ್ತಾಯಿದೆ. ಅಂದರೆ ಲಿಟ್ರಲಿ ಹೆಂಗೆ ಹೇಳ್ಬೇಕು ಅಂದರೆ ರೋಡ್ ಮೇಲೆ ಇಟ್ಟರೆ ಡ್ಯಾನ್ಸ್ ಆಡೋ ಲೆವೆಲ್ಲಿಗೆ ತುಂಬ ಕಾಲು ನೋಯ್ತಾಯಿದೆ. ಬಟ್ ಫೈನಲಿ ಎಲ್ಲೋ ಬ್ರೇಕ್ ತೊಗೊಂಡಿರ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ಬಿಟ್ಟು ತುಂಬ ಖುಷಿ ಅನ್ನಿಸ್ತಾ ಇದೆ. ಈಗ ಮೇಯ್ನ್ ಗೋಪುರ ಹತ್ರ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಫ್ರೆಶ್ ಅಪ್ ಆಗಿ ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಇದೇ ಒಂದು ರೌಂಡ್ ಕಂಪ್ಲೀಟ್ ಬಂದದ್ದು. ಅರೌಂಡ್ 14 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದು. ಒಳ್ಳೆ ಮಾರ್ನಿಂಗ್ ವಾಕ್ ಆಯಿತು. ಅದಾದಮೇಲೆ ಇದೇ ದೇವಸ್ಥಾನ. ಓಕೆ, ಈಗ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಒಳಗಡೆ ಎಷ್ಟು ಫ್ರೆಶ್ ಇದೆಯೋ ಏನೋ ಎತ್ತ ಅಂತ ನನಗೆ ಗೊತ್ತಿಲ್ಲ. ಬಟ್ ಹೋಗಿ ಇವಾಗ ಒಳಗಡೆ ಹೋಗಿ ನೋಡಬೇಕು ಎಷ್ಟು ಫ್ರೆಶ್ ಇದೆ, ಏನು ಕತೆ, ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅನ್ನೋದು ನಾನು ನೋಡಿ ಹೋಗಬೇಕು. ಬಟ್ ಸಿಕ್ಕಾಪಟ್ಟೆ ಕಾಲು ನೋಯ್ತದೆ ಗುರು, ಏನನ್ನ ಹೇಳಿ ಸಖತ್ ಕಾಲು ನೋಯ್ತಾ ಇದೆ. ಬಟ್ ಮಾರಲ್ ಆಫ್ ದ ಸ್ಟೋರಿ ಏನಂತ ನಾನು ಆಮೇಲೆ ಹೇಳ್ತೀನಿ. ಬಟ್ ಹೆವಿ ಕಾಲು ನೋಯ್ತಾ ಇದೆ. ದೇವ್ರ ದರ್ಶನ ಮಾಡ್ಕೊಂಬಂದು ಸಿಗ್ತೀನಿ ಒಳಗಡೆ. ಎಷ್ಟು ಸ್ವಲ್ಪ ಕಮ್ಮಿನೇ ಇದೆ, ಪರವಾಗಿಲ್ಲ. ಎಂಟ್ರಿ ಆಗ್ತಾ ಇದ್ದಂಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅದು ಬೆಟ್ಟ. ಕ್ರೌಡ್ ಇದೆ ಒಳಗಡೆ, ಎಷ್ಟೊತ್ತಿಗಾಗುತ್ತೆ ದರ್ಶನ. ಹಂಗೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ಹಂಗೆ ಮುಂದೆ ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡೆ. ಕ್ಯೂ ಅಂದರೆ 50 ರುಪೀಸ್ ಕ್ಯೂ ಇದು. 50 ರುಪೀಸ್ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಜನ ಕೆಲವೊಮ್ಮೊಮ್ಮೆ ರಶಲ್ಲಿ ನಿಂತಿರ್ತಾರೆ. ನಾವು ಎಷ್ಟೇ ದುಡ್ಡು ಕೊಟ್ಟು ಒಳಗೆ ಹೋಗಿದ್ರೂ ಬಟ್ ಒಂದು ಫೈನಲ್ ಸ್ಟೇಜ್ ಬರುತ್ತಲ್ಲ, ಅಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಗೊತ್ತಾ ಜನ. ಇದು ಬ್ಲೂ ಪ್ರಿಂಟು, ಇದು ದೇವಸ್ಥಾನದ ಬ್ಲೂ ಪ್ರಿಂಟು. 1 2 3 4 ಎಷ್ಟು ಗೋಪುರ ಇದೆ ಅಂದರೆ ನೋಡ್ಬಿಟ್ಟು ಫುಲ್ ಸುಸ್ತೆ ಆಗೋಗ್ಬಿಟ್ಟೆ. ಯಾರು ಕಟ್ಟಿದಾರೋ ಅವ್ರಿಗಂತೂ
ಇಷ್ಟಿಲ್ದಿರೋ ಹೇಳ್ತಾರ ನಮ್ಮ ಹಳೆ ಶಿಲ್ಪಿಗಳು ಯಾವತ್ತಿದ್ರು ಹಳೆ ಶಿಲ್ಪಿಗಳೇ, ಅವ್ರು ಕಟ್ಟೋ ರೇಂಜ್ಗೆ ಇವಾಗಿರೋರು ಯಾರೂ ಬರಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ಲೆವೆಲ್ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳಿ, ನಾನು ಅವಾಗೇ ಹೇಳಿದ್ನಲ್ಲ, ಒಂದು ಭಾಗ ಮುಂದೆ ಹೋಗಿ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇನ್ನೇನು ನಾವು ದೇವ್ರ ದರ್ಶನ ಮಾಡಬೇಕು ಅಂದಾಗ ಅಲ್ಲಿ ತೊಳ್ತಾರೆ ಜನ ಹೆಂಗೆ ತೊಳ್ತಾರೆ ಅಂದರೆ, ದೇವ್ರ ದರ್ಶನ ಒಂದು 2 ನಿಮಿಷ ಅಷ್ಟು ದೂರದಿಂದ ಬಂದಿರ್ತೀವಿ, 2 ಸೆಕೆಂಡ್ ಕಣ್ಣು ತುಂಬ್ಕೊಳೋಣ ಅಷ್ಟೆಲ್ಲ ಬಿಡಲ್ಲ, ಯಾವ ಥರ ತೊಳ್ತಾರೆ ನೀವೇ ನೋಡಿ. ಹೆಂಗೋ ನಮ್ಮ ಅಪ್ಪನ ಶಿವನ ದರ್ಶನ ಮಾಡ್ಕೊಂಡು ಆಚೆ ಬಂದೆ. ಅಲ್ಲಿಂದ ಆಚೆ ಬಂದ ತಕ್ಷಣ ಅಮ್ಮನವ್ರು ಕೂಡ ದರ್ಶನ ಮಾಡ್ಕೋಬೇಕಲ್ವ ನಾವು, ಅಮ್ಮನವ್ರ ದರ್ಶನಕ್ಕೆ ಅಂತ ಹೊರಟೆ. ಅಮ್ಮನವ್ರ ದರ್ಶನಕ್ಕೆ ಅಂತ ಹೋದಾಗ ಬೇಗ ದರ್ಶನ ಆಗೋಯ್ತು. ಅಮ್ಮನವ್ರ ದರ್ಶನ ಸ್ವಲ್ಪ ಅಲ್ಲೂ ನೂಕು ನುಗ್ಲಾಟ ಇದ್ದೇ ಇತ್ತು. ಹಂಗೂ ಹಿಂಗೂ ಆ ನೂಕು ನುಗ್ಲಾಟದಲ್ಲಿ ಅಮ್ಮನವ್ರ ದರ್ಶನ ಕೂಡ ಮುಗಿಸ್ಕೊಂಡು ಚೆನ್ನಾಗಿ ದರ್ಶನ ಆಯಿತು. ಅಮ್ಮನವ್ರ ದರ್ಶನ ಕೂಡ ಅಲ್ಲಿಂದ ಸೀದಾ ಆಚೆ ಬಂದೆ. ಆಚೆ ಬಂದಿದ್ದ ತಕ್ಷಣ ಗಣೇಶ ಎಲ್ಲಿ ಅಂತ ಹುಡುಕ್ತಿದ್ದೆ, ಗಣೇಶ ಕೂಡ ಕಾಣಿಸ್ಬಿಟ್ಟ. ನಾನು ಎಕ್ಸಾಕ್ಟಾಗಿ 6:30ಗೆ 6:45 ಒಳಗೆ ನಾನು ಹೋಗಿದ್ದು. ಇವಾಗ 9 o'clock ಎಕ್ಸಾಕ್ಟಾಗಿ ಆಚೆ ಬಂದಿದ್ದೀನಿ ದರ್ಶನ ಮುಗಿಸ್ಕೊಂಡು. ಅದತ್ರ 2 hours ಮೇಲೆ ಆಗಿದೆ. ದರ್ಶನ ಎಲ್ಲ ಕಂಪ್ಲೀಟಾಗಿ ಆಯಿತು, ಚೆನ್ನಾಗಾಯಿತು. ಹೋಗ್ಬೇಕಾದ್ರೆ ಅಭಿಷೇಕ ನಡೀತಿತ್ತು. ಅಭಿಷೇಕ ನೋಡಿಕೊಂಡು ದರ್ಶನ ಮಾಡಿಕೊಂಡು ಇವಾಗ ಅರುಣಾಚಲಂ ಮುಗೀತು. ಇದಾಗಿತ್ತು ನನ್ನ ಅರುಣಾಚಲಂ ಎಲ್ಲ ದೇವಸ್ಥಾನಗಳ ಹೋಗಿ ತಿರುಗಾಡಿಕೊಂಡು. ಸದ್ಯಕ್ಕೆ ನಾನು ಯಾರ ಜೊತೆನೂ ಬರೋಕ್ಕಾಗಿಲ್ಲ, ಒಬ್ಬನೇ ಬಂದಿರೋದು. ತುಂಬ ಚೆನ್ನಾಗಾಯಿತು ದರ್ಶನ, ಒಬ್ಬನೇ ಆದ್ರೂ ತುಂಬ ಚೆನ್ನಾಗಾಯಿತು. ಬಟ್ ಮಾರಲ್ ಆಫ್ ದ ಸ್ಟೋರಿ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ, ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ಕಾಲಲ್ಲಿ ಆಗ್ತಾಯಿಲ್ಲ ನಡೆಯೋದಕ್ಕೂ, ಬಟ್ ಆದರೂ ಹೆಂಗನ ಮಾಡಿ ಮುಂದೆ ಹೋಗಲೇಬೇಕು ಅಂದ್ಕೊಂಡು ಮುಂದೆ ಸಾಕ್ತಾನೇ ಇದ್ದೆ. ಆ ಟೈಮಲ್ಲಿ ನನಗೊಂದು ಅರ್ಥ ಆಗಿದ್ದೇನು ಅಂದರೆ, ಜಸ್ಟ್ ಸಿಂಪಲ್, ನಾವು ಏನೇ ಕೆಲಸ ಮಾಡಬೇಕು, ಏನೇ ಕೆಲಸ ಮಾಡೋದು ಬಿಟ್ಟು ಪೆಂಡಿಂಗಾಗಿ ಇಟ್ಕೊಂಡ್ರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ನಾವು ನೆರವೇರಿಸ್ಕೊಂಡು ಹೋಗಬೇಕು. ಅವಾಗೇನೆ ನಾವು ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗೋದು, ಇಲ್ಲಾಂದರೆ ರೀಚ್ ಆಗೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಬಟ್ ಕಷ್ಟನೋ ಸುಖನೋ ತುಂಬ ನೋವಿದ್ರೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿಯಾಯಿತು. ಇದಾಗಿತ್ತು ನನ್ನ ಅರುಣಾಚಲಂ ಬ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.